ಪ್ರಾಯಶಃ ಪುಲ್ವಾಮಾ ಘಟನೆಯಲ್ಲಿ ಹುತಾತ್ಮರಾದ 40 ಆತ್ಮಗಳಿಗೆ ಶಾಂತಿ ದೊರಕಿರಬಹುದು ಅಂತ ನಾನು ಭಾವಿಸ್ತೇನೆ. ಬಂಗಾಳದಲ್ಲಿ ದೀದಿಯ ಸಂಪೂರ್ಣ ಅವಸಾನದ ಕ್ಷಣಗಣನೆ ಅಲ್ಲ, ಅದಕ್ಕೆ ಅವರ ಶವದ ಪೆಟ್ಟಿಗೆಗೆ ಕೊನೆ ಮೊಳೆ ಹೊಡೆಯುವ ಕೆಲಸವನ್ನು ಸುವೇಂದು ಅಧಿಕಾರಿ ಮಾಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಅತ್ಯಂತ ವರ್ಸ್ಟೆಸ್ಟ್ ಸ್ಥಿತಿಯಲ್ಲಿದ್ದದ್ದು ಕರ್ನಾಟಕದ ಬಿಜೆಪಿ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ದೇಶದ ಒಳಗಿನ ಮತ್ತು ದೇಶದ ಹೊರಗಿನ ಬಹಳ ಮುಖ್ಯವಾದಂಥ ಕೆಲವು ಘಟನೆಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಯಾಕೆ ಅಂತಂದರೆ ಈ ಘಟನೆಗಳು ಕೊನೆಗೂ ಭಾರತ, ಪಾಕಿಸ್ತಾನ, ಬಾಂಗ್ಲಾ ಈ ಒಂದು ಸಮಸ್ಯೆ ಮತ್ತು ಸಂಬಂಧಕ್ಕೆ ಒಂದು ಒಳ ನರೇಷನನ್ನು ಹೊಂದಿರೋದ್ರಿಂದ ಈ ಘಟನೆಯನ್ನು ನಾನು ನಿಮ್ಮೆದುರು ಮೂರನ್ನ ಸೇರಿಸಿ ಮಾತಾಡಬೇಕಾದಂಥ ಅನಿವಾರ್ಯತೆ. ಒಂದು, ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಯಾವ್ಯಾವ ರೀತಿಯ ಸ್ಟೆಪ್ಪನ್ನು ತೆಗೆದುಕೊಂಡ್ರು ಒಳಗೆ ಮತ್ತು ಬಾಂಗ್ಲಾದ ಗಡಿಯ ವಿಷಯದಲ್ಲಿ. ಬಹುಶಃ ಸ್ವತಂತ್ರ ಭಾರತದಲ್ಲಿ ಪ್ರಥಮ ಅನ್ನುವಂಥ ರೀತಿಯಲ್ಲಿ ಆ ಒಂದು ನಿರ್ಧಾರವನ್ನು ಸುವೇಂದು ಅಧಿಕಾರಿ ಮತ್ತು ಕೇಂದ್ರ ಸರ್ಕಾರ ಜಂಟಿಯಾಗಿ ತೆಗೆದುಕೊಂಡಿದೆ. ಸುವೇಂದು ಅಧಿಕಾರಿ 12ರಿಂದ 14 ದಿನದ ತನ್ನ ಅಧಿಕಾರದ ಅವಧಿಯಲ್ಲಿ ಯೋಗಿ ಮಾಡೆಲ್ನನ್ನು ಎಷ್ಟರ ಮಟ್ಟಿಗೆ ಅಲ್ಲಿ ನೆಲಕ್ಕಿಳಿಸಿದ್ದಾರೆ ಅಂತಂದರೆ ಇಡೀ ಬಂಗಾಲ ಬೆಚ್ಚಿ ಬಿದ್ದಿದೆ. ಒಂದು ಕಡೆ ಅದಾದರೆ, ಇನ್ನೊಂದು ಕಡೆ ಬಾಂಗ್ಲಾ ಮತ್ತು ಬಂಗಾಲದ ಮಧ್ಯೆಯ ಗಡಿ ಬೇಲಿ ಹಾಕಿದ್ರೂ ಕೂಡ ಅಲ್ಲಿ ನುಸುಳುಕೋರರ ಮತ್ತು ಕಳ್ಳ ಸಾಗಾಣಿಕೆಯ ಅಕ್ರಮ ಶಸ್ತ್ರಾಸ್ತ್ರದ ಒಂದು ವಿಲೇವಾರಿಯ ಸಂಗತಿಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಇತ್ತು. ಅದಕ್ಕೆ ಚಾರಿತ್ರಿಕವಾದಂಥ ಒಂದು ಹೆಜ್ಜೆಯನ್ನು, ತೀರ್ಮಾನವನ್ನು ಭಾರತ ಸರ್ಕಾರ ಮತ್ತು ಸುವೇಂದು ಜಂಟಿಯಾಗಿ ತೆಗೆದುಕೊಂಡಿದ್ದಾರೆ. ಒಂದು. ಎರಡನೇದಾಗಿ, ಪಾಕಿಸ್ತಾನ ಯಾವತ್ತೂ ಭಾರತದ ನಿದ್ದೆಗೆಡಿಸುವ, ಭಾರತದ ಒಂದು ಆತ್ಮಪ್ರಜ್ಞೆಯನ್ನು ಕೆಣಕುವ, ಭಾರತದ ಸ್ವಾಭಿಮಾನವನ್ನು ಕೆಣಕುವ ಮತ್ತು ನಿತ್ಯ ನಿರಂತರವಾಗಿ ಭಾರತದ ಒಂದು ಸ್ವಾಸ್ಥ್ಯವನ್ನು, ಒಂದು ಸುಖಿ ಬದುಕನ್ನು ನಿರಂತರವಾಗಿ ಅವರು ಕೊಳ್ಳಿಡ್ತಾ ಬಂದಂಥ ಪಾಕಿಸ್ತಾನಕ್ಕೆ ನಿನ್ನೆಯ ಆಘಾತ ಅದು ಮರ್ಮಾಘಾತ ಅಷ್ಟೇ ಅಲ್ಲ. ಪುಲ್ವಾಮಾ ಘಟನೆ ನಿಮಗೆ ನೆನಪಿದೆ. ಅದರದೇ ರೀತಿಯ ಒಂದು ಅಟ್ಯಾಕನ್ನು ಕ್ವೆಟ್ಟಾದಲ್ಲಿ ಬಲೂಚಿ ಆರ್ಮಿ ಮಾಡಿದೆ. 24ಕ್ಕೂ ಹೆಚ್ಚು ಸೈನಿಕರ ಮಾರಣ ಹೋಮ ಆಗಿದೆ. ಈ ಎಲ್ಲ ವಿವರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆಗೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ಯಾವತ್ತು ಮಾಡಿದ್ದುಣ್ಣೋ ಮಾರಾಯ ನನ್ನ ನಿರಂತರವಾದಂಥ ಒಂದು ಸ್ಲೋಗನ್, ಅದು ಗಾದೆ ಮಾತು. ನಾವೇನನ್ನ ಮಾಡ್ತೇವೋ ಅದನ್ನೇ ಊಟ ಮಾಡಬೇಕು, ಏನನ್ನ ಪಡೆದಿರ್ತೇವೋ ಅದನ್ನೇ ಊಟ ಮಾಡಬೇಕು. ಪಾಕಿಸ್ತಾನಕ್ಕೆ ಇಲ್ಲಿವರೆಗೂ ಅದು ಅರ್ಥ ಆಗಿಲ್ಲ. ಅದು ನಿರಂತರವಾಗಿ ತನ್ನ ದೇಶದ ಅಭಿವೃದ್ಧಿ, ತನ್ನ ದೇಶದ ಜನರ ಹಿತ, ಸ್ವಾಸ್ಥ್ಯ, ಸಮೃದ್ಧತೆ ಇವೆಲ್ಲದಕ್ಕಿಂತ ಭಾರತವನ್ನು ನಿತ್ಯ ನಿರಂತರವಾಗಿ ಕಾಡುವುದು ಹೇಗೆ? ಭಯೋತ್ಪಾದಕರ ಸ್ವರ್ಗ, ಭಯೋತ್ಪಾದಕರನ್ನು ಬೆಳೆಸುವ, ಅವರನ್ನು ನಿರಂತರವಾಗಿ ಸಶಸ್ತ್ರಧಾರಿಗಳಾಗಿ ಅವರನ್ನು ರೆಡಿ ಮಾಡಿ ಭಾರತದ ಮೇಲೆ ಚೂ ಬಿಡುವಂಥ ಕೆಲಸವನ್ನು ಪಾಕಿಸ್ತಾನ ಮಾಡ್ತಾ ಬಂತು. ಸ್ವತಂತ್ರ ಭಾರತದಲ್ಲಿ ಎಂತೆಂಥ ಘಟನೆಗಳು ನಡೆದವು, ಎಂತೆಂಥ ಘಟನೆಗಳು, ಎಷ್ಟು ರಕ್ತಪಾತ. ಕೊನೆಗೂ ಅದು ಎಲ್ಲಿವರೆಗೆ ಬಂದರು ಅಂತಂದರೆ ನಮ್ಮ ಸಂಸತ್ ಭವನಕ್ಕೆ ಬಾಂಬಿಡುವ ಮಟ್ಟಕ್ಕೂ ಬಂದು ನಿಂತರು. ಪುಲ್ವಾಮಾ ಘಟನೆ ನೆನಪಿದೆ ನಿಮಗೆ. CRPF ಬಸ್ಸಲ್ಲಿ ಅವರು ಪ್ರಯಾಣಿಸ್ತಾ ಇರುವಾಗ ಸ್ಫೋಟಕಗಳನ್ನು ತುಂಬಿದ ಕಾರು ಬಂದು ಡಿಕ್ಕಿ ಹೊಡೆದು 40 ಜನ ವೀರ ಯೋಧರು ಅಲ್ಲಿ ಹುತಾತ್ಮರಾದರು. ಯಾಕೆ ಈ ಘಟನೆಯನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ನಿನ್ನೆ ಪಾಕಿಸ್ತಾನದ ಇಡೀ ಜಂಗಾಬಲವನ್ನೇ ಉಡುಗಿಸಿದ ಭೀಕರವಾದ, ರಣಭೀಕರವಾದಂಥ ಈ ಘಟನೆ ಏನಿದೆ ಅದು ಪುಲ್ವಾಮಾ ಘಟನೆಯ ತದ್ರೂಪದಂತಿತ್ತು. ಇದರ ಮಧ್ಯೆ ನಿಮಗೆ ನೆನಪಿದೆ ಅಂತ ಅಂದ್ಕೊಳ್ತೇನೆ, ಒಂದು ವಾರದ ಹಿಂದೆ
ಪುಲ್ವಾಮಾ ಘಟನೆಯ ಸಂಚುಕೋರ ಭಯೋತ್ಪಾದಕನನ್ನ ಅಪರಿಚಿತ ಮುಸುಕುದಾರಿ ಪಿಒಕೆಯಲ್ಲಿ ಹೊಡೆದು ಹಾಕಿದ್ದಾರೆ. ಪ್ರಾಯಶಃ ಪುಲ್ವಾಮಾ ಘಟನೆಯಲ್ಲಿ ಹುತಾತ್ಮರಾದ 40 ಆತ್ಮಗಳಿಗೆ ಶಾಂತಿ ದೊರಕಿರಬಹುದು ಅಂತ ನಾನು ಭಾವಿಸ್ತೇನೆ. ಯಾವತ್ತೂ ಭಯೋತ್ಪಾದಕರನ್ನ ಬೆಳೆಸ್ತಾ ಇರುವ, ಭಯೋತ್ಪಾದಕರ ದೇಶವೇ ಆಗಿರುವ, ಭಯೋತ್ಪಾದಕರ ನಾಡೇ ಆಗಿರುವ ಪಾಕಿಸ್ತಾನ ಭಾವಿಸಿತ್ತು ಏನು, ನಾನು ಬೆಳೆಸುವ ಭಯೋತ್ಪಾದಕರು ಭಾರತವನ್ನ ಹಾಳು ಮಾಡ್ತಾರೆ, ಭಾರತವನ್ನ ಕೊಲ್ತಾರೆ, ಭಾರತವನ್ನ ಚೆಂಡಾಡ್ತಾರೆ. ಆದರೆ ಈಗ ಪಾಕಿಸ್ತಾನದ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಪಿಒಕೆಯೂ ಆರೋಗ್ಯವಾಗಿಲ್ಲ, ಪಿಒಕೆಯಲ್ಲಿರುವ ಇಡೀ ಜನಸ್ತೋಮ ಭಾರತವನ್ನ ಸೇರ್ಲಿಕ್ಕೆ ಉತ್ಸಾಹದಲ್ಲಿದೆ, ತುದಿಗಾಲಲ್ಲಿ ನಿಂತಿದೆ. ಇನ್ನು ಆ ಕಡೆ ಬಲೂಚಿ ಲಿಬರೇಷನ್ ಆರ್ಮಿ BLA, ಅದು ಎಷ್ಟರ ಮಟ್ಟಿಗೆ ಅದು ಪಾಕಿಸ್ತಾನವನ್ನ ಕಾಡ್ತಾ ಇದೆ ಅಂತಂದ್ರೆ, ಅಲ್ಲಿ ಒಂದು ಆತ್ಮಹತ್ಯದ ಒಂದು ದಳವೇ ಅವರು ಮಸ್ಜಿದ್ ಬ್ರಿಗೇಡ್ ಅಂತ ಅದನ್ನ ಕಟ್ಟಿದೆ. ಅದೇ ಆತ್ಮಹತ್ಯಾ ದಳ ನಿನ್ನೆ ರಜಾ ಅನ್ನುವ ಕಾರಣಕ್ಕಾಗಿ ಇಡೀ ಸೈನಿಕರು ಮತ್ತು ಅವರ ಕುಟುಂಬಿಕರು ರೈಲ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಆ ನಿರ್ದಿಷ್ಟವಾದಂಥ ಬೋಗಿಯನ್ನ ಫೈಂಡ್ ಔಟ್ ಮಾಡಿ ಕ್ವೆಟ್ಟಾ ಚಮನ್ ಪಾಟಕ್ ಅನ್ನುವಂಥ ಸ್ಥಳದಲ್ಲಿ ಚಲಿಸ್ತಾ ಇರುವ ರೈಲಿಗೆ ಸ್ಫೋಟಕಗಳನ್ನು ತುಂಬಿದ ಕಾರೊಂದು ಬಂದು ಡಿಕ್ಕಿ ಹೊಡೆದು ಇಡೀ ಬೋಗಿ ಸುಟ್ಟು ಕರಕಲಾಗಿದೆ. 24ಕ್ಕೂ ಹೆಚ್ಚು ಯೋಧರ ಮತ್ತು ಅವರ ಕುಟುಂಬಿಕರ ಮಾರಣ ಹೋಮ ನಡೆದಿದೆ. ಇನ್ನೊಬ್ಬರ ಒಂದು ಆಘಾತವನ್ನು, ಇನ್ನೊಬ್ಬರ ಸಾವನ್ನು, ಇನ್ನೊಂದು ದೇಶದ ರಕ್ತಪಾತವನ್ನು, ಆ ಇಡೀ ದೇಶದ ಸ್ವಾಸ್ಥ್ಯವನ್ನು ನಾವು ಕೆಡಿಸ್ತೇವೆ, ಆ ಮೂಲಕ ನಾವು ಬದುಕ್ತೇವೆ ಅಂತ ಹೊರಟಂಥ ಪಾಕಿಸ್ತಾನಕ್ಕೆ ಬುಡಕ್ಕೆ ಬೆಂಕಿ ಇಡುವವರು ಪಾಕಿಸ್ತಾನದಲ್ಲೇ ಹುಟ್ಟುಕೊಂಡಿದ್ದಾರೆ. ಬಲೂಚಿ ಆರ್ಮಿ ನಿರಂತರವಾಗಿ ಪಾಕಿಸ್ತಾನದ ಆರ್ಮಿಯ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ನಿನ್ನೆ ಅಲ್ಲಿ ಎಮರ್ಜೆನ್ಸಿ ಘೋಷಿಸಲಾಗಿದೆ. ಪಾಕಿಸ್ತಾನದ ಈ ಘಟನೆಯಿಂದ ಕೇವಲ 24 ಜನ ಅಂತ ಪ್ರಾಥಮಿಕ ವರದಿ ಹೇಳಿದ್ರು. ಅಲ್ಲಿ ಕೊನೆಗೆ ಬರ್ತಾ ಇರುವಂಥ ವರದಿ 40ಕ್ಕೂ ಹೆಚ್ಚು ಜನರ ಸಾವಾಗಿದೆ, 100 ಜನರು ತೀವ್ರವಾಗಿ ಗಾಯಗೊಂಡಿದ್ದಾರೆ, ಅವರನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ. ಪಾಕಿಸ್ತಾನಕ್ಕೆ ಇದು ತಕ್ಕ ಪಾಠ ಅಂತ ನಾನು ಭಾವಿಸ್ತೇನೆ. ಅಲ್ಲಿ ಸತ್ತವರು ಅವರು ಪಾಕಿಸ್ತಾನದಲ್ಲಿರ್ಬೋದು, ಯಾರೇ ಇರ್ಬೋದು, ಯೋಧರು, ಅವ್ರ ಬಗ್ಗೆ ನಮ್ಮ ಕಾಳಜಿ ಇದೆ. ಆದರೆ ಅದೇ ಯೋಧರು ನುಸುಳಿ ನಮ್ಮ ಯೋಧರ ಚೆಂಡಾಡುವಿಕೆಗೆ ಬರುವಾಗ ಯಾವ ರೀತಿ ಆರ್ಭಟಿಸ್ತಾ ಇದ್ರು, ಬೇರೆ ದೇಶದ ಅಹಿತವನ್ನು ಗಮನಿಸಿದರೆ, ಬೇರೆ ದೇಶದ ಧ್ವಂಸವನ್ನು ಪ್ರಾಯೋಜಿತವಾಗಿ ಮಾಡ್ತಾ ಬಂದವರಿಗೆ ಇವತ್ತು ಕೊನೆಗೂ ಏನಾಗಿದೆ ಅಂದರೆ, ಒಂದು ಕಡೆ ಬಲೂಚಿಗಳು, ಇನ್ನೊಂದು ಕಡೆ ಪಿಒಕೆಗಳು, ಇನ್ನೊಂದು ಕಡೆ ಮತ್ತೊಬ್ಬರು ಅಂತ ಅವರನ್ನೇ ಚೆಂಡಾಡಲಿಕ್ಕೆ ಅಲ್ಲಿ ಸಿದ್ಧವಾಗಿ ಕೂತಿದ್ದಾರೆ. ಇದು ಪಾಕಿಸ್ತಾನಕ್ಕೆ ಪ್ರಾಯಶಃ ಅದು ತನ್ನ ರಕ್ತಪಾತವನ್ನು ನಂಬಿ ಇಷ್ಟು ವರ್ಷಗಳು ಬದುಕಿದ್ದಕ್ಕೆ ಅವರ ಬುಡವನ್ನು ಅವರಿಗೆ ನೆನಪು ಮಾಡಿಕೊಡುವ, ಕತ್ತರಿಸುವ ಮತ್ತು ಒಳಗಡೆನೆ ಬಲೂಚಿ ಆರ್ಮಿಗಳನ್ನು ಅವರು ಭೀಕರವಾದಂಥ ಭಯೋತ್ಪಾದಕರು ಅಂತ ಕರೀತಾರೆ. ಆದರೆ ಬಲೂಚಿಗಳು ತಮ್ಮನ್ನು ಸ್ವಾತಂತ್ರ್ಯ ಯೋಧರು ಅಂತ ಘೋಷಿಸಿಕೊಳ್ತಾರೆ. ಇದು ಒಂದು ಕಡೆ ಘಟನೆ. ಇನ್ನೊಂದು, ಬಂಗಾಳದಲ್ಲಿ ದೀದಿಯ ಸಂಪೂರ್ಣ ಅವಸಾನದ ಕ್ಷಣಗಣನೆ ಅಲ್ಲ, ಅದಕ್ಕೆ ಅವರ ಶವದ ಪೆಟ್ಟಿಗೆಗೆ ಕೊನೆ ಮೊಳೆ ಹೊಡೆಯುವ ಕೆಲಸವನ್ನು ಸುವೇಂದು ಅಧಿಕಾರಿ ಮಾಡ್ತಾ ಇದ್ದಾರೆ. ಸುವೇಂದು ಅಧಿಕಾರಿ ಓಲೈಕೆಯ ರಾಜಕಾರಣಕ್ಕೆ ಸಂಪೂರ್ಣ ತಿಲಾಂಜಲಿಯನ್ನು ಕೊಟ್ಟಿದ್ದಾರೆ. ಬಹಳ ದೊಡ್ಡ ದೊಡ್ಡ ಸ್ಟೆಪ್ಗಳನ್ನು ಅವರು ತೆಗೆದುಕೊಳ್ತಾ ಇದ್ದಾರೆ. ಅದರ ಜೊತೆ 30 ವರ್ಷಗಳಿಂದ ರನ್ವೇಯಲ್ಲಿದ್ದಂಥ ಮಸೀದಿಯ ಧ್ವಂಸದ ಪ್ರಕ್ರಿಯೆ ಆರಂಭ ಆಗಿದೆ. ನಾನು ಕಳೆದ ವಿಡಿಯೋದಲ್ಲೇ ಹೇಳಿದ್ದೆ, ಆ ಮಸೀದಿ ಏನು ಎತ್ತ, ದೊಡ್ಡ ದೊಡ್ಡ ಬೋಯಿಂಗ್ ವಿಮಾನಗಳು, ಇವತ್ತು ಅತ್ಯಂತ ವಿಮಾನಗಳ ಸಂಖ್ಯೆ ಹೆಚ್ಚಾಗಿದೆ. ಭಾರತದ ಪ್ರಮುಖ ವಿಮಾನ ನಿಲ್ದಾಣಗಳಲ್ಲಿ ಕೋಲ್ಕತ್ತಾ ವಿಮಾನ ನಿಲ್ದಾಣವು ಒಂದು. ಯಾವುದೇ ರನ್ವೇಯಲ್ಲಿ ಲ್ಯಾಂಡಿಂಗ್ ಆಗುವಾಗ ಅದರ ಒಟ್ಟು ವ್ಯಾಪ್ತಿಯಿಂದ 250 ಮೀಟರು ಯಾವುದೇ ರೀತಿಯ ಕಟ್ಟಡ ಏನೂ ಇರಕೂಡದು. ಆದರೆ 165 ಮೀಟರ್ ಅಂತರದಲ್ಲಿ ಈ ಮಸೀದಿ ಇದೆ. ಸ್ವತಂತ್ರ ಭಾರತದಲ್ಲಿ ನಿರಂತರವಾಗಿ ಈ ಏರ್ಪೋರ್ಟಿನ ಒಂದು ಲ್ಯಾಂಡಿಂಗ್ ಮತ್ತು ಟೇಕ್ ಆಫಿನ ಸಂದರ್ಭದಲ್ಲಿ ಸಾವಿರಾರು ಜನರ ಒಂದು ಜೀವದ ಪ್ರಶ್ನೆ ಇರೋದರಿಂದ ಮತ್ತು ಪೈಲಟ್ಗಳಿಗೆ ಇದು ಒಂದು ಮಾರಣಾಂತಿಕವಾದಂಥ ಪ್ರಶ್ನೆ ಆಗಿರೋದ್ರಿಂದ ಈ ಮಸೀದಿಯನ್ನು ತೆರವುಗೊಳಿಸಬೇಕು ಅಂಥೇಳಿ
30 ವರ್ಷದಿಂದ ನ್ಯಾಷನಲ್ ಏರ್ಪೋರ್ಟ್ ಆಫ್ ಅದರ ಅಥಾರಿಟಿ, ಇಂಟರ್ನ್ಯಾಷನಲ್ ಏರ್ಪೋರ್ಟಿನ ಅಥಾರಿಟಿ ಎರಡೂ ಕೂಡ ನೂರಾರು ಪತ್ರಗಳನ್ನು ಬರೆದಿದೆ, ಒತ್ತಡವನ್ನು ತಂದಿದೆ. ಎಲ್ಲ ಮುಖ್ಯಮಂತ್ರಿಗಳೊಟ್ಟಿಗೂ ಮಾತಾಡಲಾಗಿದೆ. ಆದರೆ ಎಡ ಸರ್ಕಾರ ಇರ್ಬೋದು, ಈ ಮಮತಾ ದೀದಿಯ 15 ವರ್ಷದ ಸರ್ಕಾರ ಇರ್ಬೋದು, ಆ ಮಸೀದಿಯ ಸುತ್ತಮುತ್ತ ಬದುಕ್ತಾ ಇರುವಂಥ ಒಂದು 10ರಿಂದ 15 ಕುಟುಂಬದ ಜನರಿಗೋಸ್ಕರ ವೋಟ್ ಬ್ಯಾಂಕಿಗಾಗಿ, ಓಲೈಕೆಗಾಗಿ ಈ ಮಸೀದಿಯನ್ನು ತೆಗೆಯಲಿಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ನೀವು ರನ್ವೇಯ ನಕ್ಷೆಯನ್ನೇ ಬದಲಾಯಿಸಿ ಅನ್ನುವಂಥ ಒಂದು ಆರ್ಡರನ್ನು ಮಾಡಲಾಗಿತ್ತು. ಆದರೆ ಈಗ ಸುವೇಂದು ಅಧಿಕಾರಿ 30 ವರ್ಷಗಳಲ್ಲಿ ಆಗದೇ ಇದ್ದಂಥ ಕೆಲಸವನ್ನು 10-12 ದಿನದಲ್ಲಿ ಅವರು ಮಾಡಿದ್ದಾರೆ. ಈ ಏರ್ಪೋರ್ಟಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪ್ರಾಧಿಕಾರದಿಂದ ಹಿಡಿದು ರಾಷ್ಟ್ರದ ವಿಮಾನ ನಿಲ್ದಾಣದ ಪ್ರಾಧಿಕಾರದವರೆಗೂ ಅವರೆಲ್ಲರೂ ಪ್ರಯತ್ನ ಮಾಡಿದರು. ಆದರೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಈ ಮಸೀದಿಯನ್ನು ತೆಗೆಯುವ ಪ್ರಕ್ರಿಯೆ ಸಾಧ್ಯವಾಗಿರಲಿಲ್ಲ. ನೀವು ಯೋಚನೆ ಮಾಡಿ, 10-15 ಜನರ ಕುಟುಂಬ ಆ ವೋಟುಗಳಿಗಾಗಿ ಸಾವಿರಾರು ಜನರ ಪ್ರಾಣವನ್ನು ಪಣಕ್ಕಿಟ್ಟಿತ್ತು ದೀದಿ ಸರ್ಕಾರ ಮತ್ತು ಎಡಪಕ್ಷ. ಜನ ಸತ್ರೂ ಪರವಾಗಿಲ್ಲ, ವಿಮಾನ ಅಪಘಾತಕ್ಕೆ ತುತ್ತಾದರೂ ಪರವಾಗಿಲ್ಲ, ಆದರೆ ನಾವು ನಮ್ಮ ವೋಟ್ ಬ್ಯಾಂಕ್ ಅನ್ನ ಬಿಟ್ಟುಕೊಡಲಾರೆವು. ಆದರೆ ಸುವೇಂದು ಸರ್ಕಾರ ಈ ಒಂದು ವಿಮಾನ ನಿಲ್ದಾಣದ ಪ್ರಾಧಿಕಾರಕ್ಕೆ ಈಗಾಗಲೇ ಲೆಟರನ್ನು ಇಶ್ಯೂ ಮಾಡಿದ್ದಾರೆ. ನೀವು ನಿಮ್ಮ ಕೆಲಸವನ್ನು ಮುಂದುವರಿಸಿ ಮತ್ತು ಆ ಮಸೀದಿಯನ್ನು ಸ್ಥಳಾಂತರಿಸುವುದಾದರೆ ಸ್ಥಳಾಂತರಿಸಿ, ಇಲ್ಲದೇ ಇದ್ದರೆ ಧ್ವಂಸ ಮಾಡಿ ಅನ್ನುವ ರೀತಿಯಲ್ಲಿ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಅವರ ಸಹಕಾರದೊಂದಿಗೆ ಸುವೇಂದು ಅಧಿಕಾರಿ ಈಗ 30 ವರ್ಷದಲ್ಲಿ ವೋಟ್ ಬ್ಯಾಂಕಿಗಾಗಿ ಜನರ, ಪ್ರಯಾಣಿಕರ, ಪೈಲಟ್ಗಳ ಜೀವದೊಂದಿಗೆ ಚೆಲ್ಲಾಟವಾಡ್ತಾ ಇದ್ದಂಥ ಬಂಗಾಳದ ವೋಟ್ ಬ್ಯಾಂಕ್ ರಾಜಕಾರಣದ ಸರ್ಕಾರದ ಈ ನಿಲುವನ್ನು ಪೂರ್ಣಗೊಳಿಸಿ ಹೊಸ ಇತಿಹಾಸಕ್ಕೆ ನಾಂದಿಯನ್ನು ಹಾಡಲಿಕ್ಕೆ ಹೊರಟಿದ್ದಾರೆ. ಆ ಮಸೀದಿ ಸ್ಥಳಾಂತರವೋ ಧ್ವಂಸವೋ ಕ್ಷಣಗಣನೆ ನಡೀತಾ ಇದೆ. ಇದರ ಬೆನ್ನಲ್ಲೇ ನಿಮಗೆ ಎಲ್ಲರಿಗೂ ಗೊತ್ತಿದೆ, ಅಲ್ಲಿ ಗೋಹತ್ಯೆ ನಿಷೇಧವನ್ನು ತರ್ತಾ ಇದ್ದಾರೆ. ಬೀದಿಯಲ್ಲಿ ನಮಾಜನ್ನು ರದ್ದು ಮಾಡಲಾಗಿದೆ. ಆಜಾನ್ ಮೈಕು ಇನ್ನು ಅಲ್ಲಿ ಸದ್ದು ಮಾಡುವಾಗಿಲ್ಲ. ಆಮೇಲೆ ಒಂದೇ ಮಾತರಂ ಮದ್ರಸಾದಲ್ಲಿ ಕಡ್ಡಾಯ. ಅದರ ಜೊತೆಗೆ ಬಕ್ರೀದಿಗೆ ಇಲ್ಲಿಯವರೆಗೆ 2 ದಿನದ ಹಾಲಿಡೇ ಇತ್ತು. ಈಗ 28 ಮೇ ಮಾತ್ರ 1 ದಿನದ ರಜೆಗೆ ಇಳಿಸಲಾಗಿದೆ. ಇನ್ನೊಂದು ದಿನದ ರಜೆ ಇಲ್ಲ ಅನ್ನೋದನ್ನು ಖಚಿತಪಡಿಸಲಾಗಿದೆ. ಸುವೇಂದು ಅಧಿಕಾರಿಯ ಒಂದೇ ಒಂದು ಸ್ಲೋಗನ್ ಅಂತಂದರೆ, ಯಾವುದೇ ಮತ ಧರ್ಮ ಅದರ ಆಧಾರದಲ್ಲಿ ಯಾವ ಸರ್ಕಾರವೂ ಕೆಲಸ ಮಾಡಬಾರದು, ನಾನು ಮಾಡುವುದಿಲ್ಲ. ಅಕ್ರಮ ಕಟ್ಟಡ ಇರಬಾರ್ದು, ಅಕ್ರಮ ಸ್ಥಿತಿ ಇರಬಾರ್ದು, ಗೂಂಡಾಗಿರಿ ಇಲ್ಲ, ಮಹಿಳೆಯರಿಗೆ ಸುರಕ್ಷತೆ, ಇವೆಲ್ಲದರ ಒಂದು ನೇರವಾದ ಒಂದು ದಾಳಿಯನ್ನು, ಆಡಳಿತವನ್ನು ಸುವೇಂದು ಅಧಿಕಾರಿ ತರ್ತಾ ಇದ್ದಾರೆ. ಅದರ ಜೊತೆಗೆ ಬಾಂಗ್ಲಾ ಮತ್ತು ಬಂಗಾಳದ ಮಧ್ಯೆಯ ಬೇಲಿ ಹಾಕುವ ಪ್ರಕ್ರಿಯೆಯಲ್ಲಿ ಚಾರಿತ್ರಿಕವಾದಂಥ ಒಂದು ಹೆಜ್ಜೆಯನ್ನು ಕೇಂದ್ರ ಸರ್ಕಾರ ಮತ್ತು ಸುವೇಂದು ಅಧಿಕಾರಿ ಜಂಟಿಯಾಗಿ ಇಟ್ಟಿದ್ದಾರೆ. 6,000 ಕಿಲೋಮೀಟರ್ ಪಾಕಿಸ್ತಾನ ಮತ್ತು ಬಾಂಗ್ಲಾ ಅದರೊಟ್ಟಿಗೆ ಹಂಚಿಕೊಂಡದ್ದು ಭಾರತದ ಒಂದು ದೌರ್ಭಾಗ್ಯ. ಅದು ನಿರಂತರವಾಗಿ ಇಲ್ಲಿ ಚಕಮಕಿ, ನಿರಂತರವಾಗಿ ಪ್ರಾಣಹಾನಿ, ನಿರಂತರವಾಗಿ ನುಸುಳುವಿಕೆ. ಇನ್ನು ಪಾಕ್ ಜೊತೆ 1289 ಕಿಲೋಮೀಟರನ್ನು ಹಂಚಿಕೊಂಡಿದ್ದರೆ ಬಾಂಗ್ಲಾದೇಶ ಜೊತೆ 4996 ಕಿಲೋಮೀಟರ್ ಹಂಚಿಕೊಳ್ಳಲಾಗಿದೆ. ಇಲ್ಲಿ ಉಳಿದ ಅಂದರೆ 600 ಎಕರೆ ಭೂಮಿಯನ್ನು ಅಲ್ಲಿ ಕೊಡಬೇಕಾಗಿತ್ತು. ಅದನ್ನು ಕೊಡದೇನೆ ಇಲ್ಲಿವರೆಗೆ ಏನು ಸತಾಯಿಸಿದ್ರು ದೀದಿ, ಅದಕ್ಕೆ ಈಗ ತಿಲಾಂಜಲಿಯನ್ನು ಕೊಡಲಾಗಿದೆ. 45 ದಿನದಲ್ಲಿ ಭೂಮಿಯ ವಶಪಡಿಸಿಕೊಳ್ಳುವಿಕೆ ಮತ್ತು ಅದರ ಎಲ್ಲ ಪ್ರಕ್ರಿಯೆಗಳು ಆರಂಭ ಆಗಿದೆ. ಮೊನ್ನೆ ಕಳೆದ ವಾರ ನೀವು ನೋಡಿದರೆ ಅಲ್ಲಿ ಬೇಲಿ ಹಾಕ್ಲಿಕ್ಕೆ ಹೋದಾಗ ಸ್ಥಳೀಯ ಬಾಂಗ್ಲಾದೇಶಿಕರು ಮತ್ತು ಬಾಂಗ್ಲಾದ ಸೈನಿಕರು ನಮ್ಮ BSF ಪಡೆಯ ಮೇಲೆ ಮುಗಿಬೀಳಲಿಕ್ಕೆ ಬಂದರು. ಅದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟು ಬೇಲಿ ಹಾಕುವ ಪ್ರಕ್ರಿಯೆ ನಿರಂತರವಾಗಿ ಸಾಗಿದೆ. ಆದರೆ ಇಲ್ಲಿದ್ದಂಥ ಬಹಳ ದೊಡ್ಡ ಸವಾಲೇನಾಗಿತ್ತು ಅಂತಂದರೆ, ಫೆನ್ಸಿಂಗ್ ಹಾಕಿದ್ರೂ ಕೂಡ ಅಥವಾ ಈಗಾಗಲೇ ಫೆನ್ಸಿಂಗ್ ಹಾಕದಲ್ಲಿ ಅವರು ಡ್ರೋನ್ಗಳ ಮೂಲಕ ಈ ಮಾದಕ ವಸ್ತುಗಳನ್ನು ಮತ್ತು ಶಸ್ತ್ರಾಸ್ತ್ರಗಳನ್ನು ಡ್ರಾಪ್ ಮಾಡುವಂಥ ಕೆಲಸ ನಡೀತಾ ಇತ್ತು. ಹಾಗಾಗಿ ಈಗ ಈ ಕೇವಲ ಬೇಲಿಯಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡಿದ್ದಾರೋ ಅದನ್ನು ಅಳವಡಿಸ್ಕೊಳ್ಬೇಕು ಅಂತೇಳಿ ಮೋದಿ ಸರ್ಕಾರ 12 ವರ್ಷದಿಂದ ಯೋಚನೆ ಮಾಡ್ತಾ ಇತ್ತು. ಆದರೆ ಪರ್ಟಿಕ್ಯುಲರ್ ಆಗಿ ಬಾಂಗ್ಲಾ ಗಡಿಯಲ್ಲಿ ನೆಲವನ್ನೂ ಕೊಡದೇ ಇರುವುದರಿಂದ ಆ ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಈಗ ಸುವೇಂದು ಅಧಿಕಾರಿಯ ಅವಧಿಯಲ್ಲಿ ಲೇಸರ್ ಬೇಲಿ ಮತ್ತು
ಇನ್ಫ್ರಾರೆಡ್ ಕ್ಯಾಮ್ರಾವನ್ನು ಹಾಕುವಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಒಂದು ಕ್ಷಣ ಹಗಲು ರಾತ್ರಿ ಅನ್ನದೇನೆ ಒಂದು ಸೊಳ್ಳೆ ಕೂಡ ಆ ಬೇಲಿಯ ಅಕ್ಕಪಕ್ಕದಲ್ಲಿ ಓಡಾಡಿದರೆ ಅದು ಅಲರ್ಟ್ ಮೆಸೇಜನ್ನು ಕೊಡುತ್ತೆ, ಮತ್ತು ನಮ್ಮ ಅಬ್ಸರ್ವ್ ಮಾಡುವಂಥ ಕೇಂದ್ರಕ್ಕೆ ತಕ್ಷಣ ಅಲ್ಲಿ ಮೆಸೇಜನ್ನು ಕೊಡುತ್ತದೆ. ಹಾಗಾಗಿ ಒಂದು ಸೊಳ್ಳೆ ಕೂಡ ಅಲ್ಲಿಂದ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಲೇ ಈ ಒಂದು ವ್ಯವಸ್ಥೆ ಭಾರತದ ಮಧ್ಯೆ ಪ್ರಾಯಶಃ ಇಲ್ಲಿಯವರೆಗೆ ಅಳವಡಿಕೆ ಆಗದೇ ಇದ್ದಂಥ ಒಂದು ಚಾರಿತ್ರಿಕವಾದಂಥ ಸಂದರ್ಭ ಅಂತ ನಾವು ಭಾವಿಸ್ಬೋದು. ಪ್ರಾಣಿಗಳ ಕಳ್ಳಸಾಗಣೆ, ಮಾದಕ ವಸ್ತುಗಳ ಕಳ್ಳಸಾಗಣೆ, ಶಸ್ತ್ರಾಸ್ತ್ರಗಳ ಅಕ್ರಮ ಡ್ರಾಪಿಂಗು ಇವೆಲ್ಲ ಏನು ನಡೀತಾ ಇತ್ತು ಅದನ್ನು ಸಂಪೂರ್ಣವಾಗಿ ಸ್ಟ್ಯಾಂಡ್ ಆಫ್ ಸಿಚುವೇಶನ್ ಅಂತ ತಕ್ಕ ಉತ್ತರವನ್ನು ಕೊಟ್ಟು, ಮೊನ್ನೆ ಹೇಗೆ ಬಾಂಗ್ಲಾ ಸೈನಿಕರನ್ನು ಹಿಂದೆ ಅಟ್ಟಿತೋ ನಮ್ಮ ಸೈನ್ಯ, ಅದೇ ರೀತಿಯಲ್ಲಿ ಇನ್ನು ಮುಂದೆ ಲೇಸರ್ ಬೇಲಿಯ ಮೂಲಕ ಬಾಂಗ್ಲಾ ಮತ್ತು ಭಾರತದ ಗಡಿ ಶಾಶ್ವತವಾಗಿ ಭದ್ರವಾಗಲಿದೆ. ಯಾವುದೇ ರೀತಿಯಲ್ಲೂ ಇನ್ನು ಮುಂದೆ ಈ ಬೇಲಿಯನ್ನು ಹತ್ತಿಳಿಯುವುದೋ ಅಥವಾ ಮೊನ್ನೆ ನೀವು ನೋಡಿದಿರಿ, ಬೇಲಿಯನ್ನು ನುಸುಳಲಿಕ್ಕೆ ಹೋಗಿ ಒಬ್ಬ ಇಡೀ ಹೊಟ್ಟೆ ಬೆನ್ನಿಗೆ ಆ ಬೇಲಿ ಚುಚ್ಚಿಕೊಂಡದ್ದು, ಅದೊಂದು ದೊಡ್ಡ ಪ್ರಕರಣ ಆದದ್ದು ನೋಡಿದಿರಿ. ಇನ್ನು ಮುಂದೆ ಇದು ಯಾವುದೂ ನಡೆಯುವುದಿಲ್ಲ. ಮೋಸ್ಟ್ ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನು ಲೇಸರ್ ಬೇಲಿಯನ್ನು ಹಾಕಲಾಗ್ತಾ ಇದೆ. ಒಂದು ಸೊಳ್ಳೆ ಕೂಡ ಆಚೆ ಈಚೆ ಹೋಗದೇ ಇದ್ದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಅಂದರೆ ಸ್ವತಂತ್ರ ಭಾರತದ ಇಷ್ಟು ವರ್ಷದಲ್ಲಿ ಗಡಿ ಭದ್ರತೆಯನ್ನು ಮಾಡಲಿಕ್ಕಾಗದೇ ಇದ್ದಂಥ ಒಂದು ಸ್ಥಿತಿ ಯಾವ ಕಾರಣಕ್ಕಿತ್ತು ಅನ್ನೋದು ನಿಮಗೆ ಗೊತ್ತಿದೆ, ವೋಟ್ ಬ್ಯಾಂಕಿನ ರಾಜಕಾರಣ. ಆದರೆ ಇವತ್ತು ಕೇವಲ 12ರಿಂದ 15 ದಿನದ ಒಳಗಡೆ ಯಾವೆಲ್ಲ ಕೆಲಸಗಳು ದಶಕಗಳಿಂದ ಬಾಕಿ ಇತ್ತೋ ಅವೆಲ್ಲವೂ ಬಾಂಗ್ಲಾದಲ್ಲಿ ಇವತ್ತು ಸಾಕಾರಗೊಂಡಿದೆ. ಇಡೀ ಜನ ಮೋದಿ ಸರ್ಕಾರದಿಂದ ಯೋಗಿ ಮಾಡೆಲ್ ಸುವೇಂದು ಅವರ ನೇತೃತ್ವದಲ್ಲಿ ಬಂಗಾಳದಲ್ಲಿ ಅಳವಡಿಕೆ ಆಗ್ತಾ ಇದೆ ಅನ್ನುವ ಸಂತೋಷದ ಕೂಗು ಇಡೀ ಬಂಗಾಳದಲ್ಲಿ ಕೇಳಿ ಬರ್ತಾ ಇದೆ. ಪ್ರಾಯಶಃ 10-15 ದಿನದಲ್ಲಿ ಆದಂಥ ಈ ಘಟನೆಗಳು, ಈ ಡೆವಲಪ್ಮೆಂಟು, ಈ ಹೆಜ್ಜೆಗಳನ್ನು ಗಮನಿಸಿದರೆ, ಯಾಕೆಂದರೆ ಇಡೀ ಬಂಗಾಳ ಸ್ವಚ್ಛವಾಗ್ತಾ ಇದೆ. ಅದರ ಬೆನ್ನಿಗೆನೆ ಇನ್ನೊಂದು ಮಹತ್ವದ ಬೆಳವಣಿಗೆ ಅಂತಂದರೆ ಕರ್ನಾಟಕದ BJP. ಇಡೀ ದೇಶದಲ್ಲಿ ಅತ್ಯಂತ ವರ್ಸ್ಟೆಸ್ಟ್ ಸ್ಥಿತಿಯಲ್ಲಿದ್ದದ್ದು ಕರ್ನಾಟಕದ BJP. ಕಾಂಗ್ರೆಸ್ಸಿನೊಟ್ಟಿಗೆ ಒಳ ಒಪ್ಪಂದ ಮತ್ತು ಒಳ ಸಂಬಂಧವನ್ನು ಇಟ್ಕೊಂಡು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಏನೇನೆಲ್ಲ ಮಾಡ್ಕೋಬೇಕೋ ಅದನ್ನೆಲ್ಲವನ್ನೂ BJP ಮಾಡ್ಕೊಳ್ತಾ ಇತ್ತು. ಅದೇನು ಗುಟ್ಟಾಗಿ ಉಳಿದಿರಲಿಲ್ಲ. ಎಲ್ಲರಿಗೂ ಒಂದು ಹತಾಶೆ ಇತ್ತು ಕರ್ನಾಟಕದಲ್ಲಿ. ಎಲ್ಲ ಕಡೆ BJP ಅಧಿಕಾರಕ್ಕೆ ಬರ್ತಾ ಇದೆ, ಸಮರ್ಥವಾದ ಅಧಿಕಾರಿಗಳನ್ನು ತರ್ತಾ ಇದೆ, ಸಮರ್ಥವಾದ ಮುಖ್ಯಮಂತ್ರಿಗಳನ್ನು ತರ್ತಾ ಇದೆ. ಅಲ್ಲಿ ಇಡೀ ಅಭಿವೃದ್ಧಿಯ ಹೊಸ ಶಕೆ ಆರಂಭ ಆಗ್ತಾ ಇದೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ಈ ರಾಜಕಾರಣಿಗಳು BJPಯ ಇಡೀ ಮಾನ ಮರ್ಯಾದೆ ಎಲ್ಲವನ್ನ ಮಣ್ಣುಪಾಲು ಮಾಡ್ತಾ ಇದ್ದಾರಲ್ಲ, ಇವರ ಕತೆ ಏನು ಅಂತಿತ್ತು. ಹೊಸ ಅಧ್ಯಕ್ಷರಾದಂಥ ಈಗ ಅಧಿಕಾರ ವಹಿಸ್ಕೊಂಡು ಏನು ಇಡೀ ದೇಶದಲ್ಲೇ ಬಂಗಾಳ ಮತ್ತು 5 ರಾಜ್ಯಗಳಲ್ಲಿ ಚುನಾವಣೆಯಲ್ಲಿ ಹೊಸ ರೀತಿಯ ಪ್ರಯೋಗವನ್ನು ಮಾಡಿ ಗೆಲುವನ್ನು ತಂದುಕೊಟ್ಟಂಥ ಈ ಭಾರತ BJPಯ ಹೊಸ ಅಧ್ಯಕ್ಷರು ಈಗ ಕರ್ನಾಟಕಕ್ಕೆ ಬಂದಿದ್ದಾರೆ. ಇಲ್ಲಿಯ ಎಲ್ಲ ತಾವೇ ಅನ್ನುವಂಥ ಪೋಸ್ನಲ್ಲಿ ಮೆರೆತಾ ಇದ್ದವರಿಗೆ ಒಂದು ಬಿಸಿ ಮುಟ್ಟಿಸುವ ಮತ್ತು ವಿಜಯೇಂದ್ರನಿಗೂ ಕೂಡ ಪರ್ಯಾಯವಾದಂಥ ಒಂದು ಅಧ್ಯಕ್ಷರನ್ನು ಮತ್ತು ನಾಯಕನನ್ನು ತರ್ತಾರೆ ಅನ್ನುವ ಸುದ್ದಿ ಕೂಡ ಹೊರಗೆ ಬರ್ತಾ ಇದೆ. ಇದು ಕೂಡ ಒಂದು ಅದ್ಭುತವಾದಂಥ ಬೆಳವಣಿಗೆ. ಕರ್ನಾಟಕದಲ್ಲಿ ಅದು ಆಗಬೇಕು. ಕರ್ನಾಟಕ ಈಗ BJPಯ ಮುಂದಿನ ಕಾರ್ಯಕ್ಷೇತ್ರ ಅನ್ನೋದು ಸಾಬೀತಾಗಿದೆ. ಬಹುಶಃ ನಮ್ಮೆಲ್ಲರ ಹತಾಶೆಗೆ ಕರ್ನಾಟಕದ ಒಂದು 6-7 ಕೋಟಿ ಜನರ ನಿರೀಕ್ಷೆಗೆ BJP ಸ್ಪಂದಿಸ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ನಮಸ್ತೆ.